ಈ ಥರ ಮಾಡು ಅಂತ ಹೇಳಿದ್ರೆ ಮಾಡು ಗುರು, ಯಾರು ಬೇಡ ಅಂತಂದವರು. ಅದು ಬಿಟ್ಟು ನಾನು ಇನ್ನೂ ಸ್ಯಾರಿ ಬಿಸ್ನೆಸ್ ಎಲ್ಲ ಇನ್ನೂ 4 ಥರ ಮಾಡ್ತೀನಿ ಗುರು, ನೀನು ಯಾರು ಕೇಳೋಕ್ಕೆ ಆಗ್ಲಿ ಮನೆಯಲ್ಲಿ ಸ್ಯಾರಿ ಬಿಸ್ನೆಸ್ ಮಾಡ್ತಿದಾರಲ್ಲ ಅವ್ರನ್ನೆಲ್ಲ ಕೀಳಾಗಿ ನೋಡ್ಬೇಡಿ ಆಯ್ತಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ವರಸ್ ಬ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೀ ಸ್ಯಾರಿ ಅನೌನ್ಸ್ಮೆಂಟ್ ಯಾವಾಗ ಮ್ಯಾಮ್ ಅಂತ ಕೇಳ್ತಾ ಇದ್ದೀರಾ. ನಾನು ಆದಷ್ಟು ಒಂದು ಡೇಟ್ನ ಫಿಕ್ಸ್ ಮಾಡ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಗೈಸ್. ನಿಮ್ಮ ಮುಂದೆನೇ ನಾನು ಅನೌನ್ಸ್ ಮಾಡೋದು ಗೈಸ್, ನಾನು ಒಬ್ಳೆ ಅನೌನ್ಸ್ ಮಾಡ್ಕೊಳಕ್ಕಾಗುತ್ತಾ? ಸೊ ನಿಮ್ಮ ಮುಂದೆನೇ ನಾನು ಅನೌನ್ಸ್ ಮಾಡ್ತೀನಿ. ಆ ಫ್ರೀ ಸ್ಯಾರಿ ಗಿಫ್ಟ್ ಯಾರಿಗೆ ಹೋಗುತ್ತೆ, ಆ ಲಕ್ಕಿ ವಿನರ್ ಯಾರು ಅಂತ ನಾನು ನಿಮ್ಮ ಮುಂದೆನೇ ಹೇಳ್ತೀನಿ. ನಿಮ್ಮ ಮುಂದೆನೇ ಸೆಲೆಕ್ಟ್ ಸಹ ನಾನು ನಿಮ್ಮ ಮುಂದೆನೇ ಸಹ ಮಾಡೋದು, ಯಾರಿಗೂ ಸಹ ಮೋಸ ಮಾಡಲ್ಲ. ಸೊ ಎಲ್ಲ ಬೇಗ ಬೇಗ ಕಮೆಂಟ್ ಮಾಡಿದ್ರೆ ನಾನು ಬೇಗ ಬೇಗ ಸೆಲೆಕ್ಟ್ ಮಾಡ್ತೀನಿ ಅಷ್ಟೇ ಗೈಸ್. ಓಕೆ ಗೈಸ್, ಇವತ್ತು ಈ ಸ್ಯಾರಿನ ವೇರ್ ಮಾಡಿದ್ದೀನಿ. ಇದು ತುಂಬಾ ಟ್ರೆಂಡಿಂಗ್ ಸ್ಯಾರಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನನ್ನ ಹತ್ರ ಇದು ಆಫ್ಲೈನ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗಿದೆ ಈ ಸ್ಯಾರಿ, ನೀವು ನೋಡ್ತಾ ಇರ್ಬೋದು. ಆನ್ಲೈನ್ ಅಲ್ಲೂ ಸಹ ಚೆನ್ನಾಗಿ ಹೋಗಿದೆ, ಆಫ್ಲೈನ್ ಅಲ್ಲೂ ಸಹ ಚೆನ್ನಾಗಿ ಹೋಗಿದೆ. ಸೊ ಒಂದ್ ಶೂಟ್ ಮಾಡ್ಬಿಟ್ಟು ಹಾಕೋಣ, ವಿಡಿಯೋ ಶೂಟ್ ಅಂತ ಹೇಳ್ಬಿಟ್ಟು ಈ ಸ್ಯಾರಿನ ವೇರ್ ಮಾಡಿದೀನಿ. ಪಲ್ಲು ನೋಡ್ಬೋದು ನೀವು, ಈ ತರ ಬಂದಿದೆ. ಮತ್ತೆ ನೆರಿಗೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ತರ ಲುಕ್ ನ ಪ್ರೆಸೆನ್ಸ್ ಮಾಡುತ್ತೆ ಅಂತ. ಸೊ ಈ ಬ್ಯೂಟಿಫುಲ್ ಸ್ಯಾರಿನ ನಿಮ್ದಾಗಿಸ್ಕೊಳ್ಬೇಕಂತಂದ್ರೆ ನಾನು ಕೆಳಗಡೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಬೇಡಿ ಗೈಸ್. ಮೆಸೆಂಜರ್ ಅಲ್ಲಿ ವಾಟ್ಸಪ್ಗೆ ಹೋಗ್ಬಿಟ್ಟು ಮೆಸೇಜ್ ಮಾಡಿ. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ರಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಪರವಾಗಿಲ್ಲ ಗೈಸ್, ನಿಮ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಿದೆ. ಇದೇ ತರ ಸಪೋರ್ಟ್ ಮಾಡಿ. ನಾವೇನ್ ಫೇಮಸ್ ಆಗೋದ್ ಬೇಡ, ಮುಂದೆ ಆದ್ರೂ ಆಗೋಣ. ಈಗ ಸದ್ಯಕ್ಕೆ ಸೊ ಬಿಸ್ನೆಸ್ನ ಯಾವ ತರ ರನ್ ಮಾಡೋದು, ಯಾವ ತರ ಕಲಿಯೋದು, ಇನ್ನ ಕಲಿತಾ ಹೋಗೋದು ತುಂಬಾ ಇದೆ. ಸೊ ಏನಾದ್ರೂ ನನ್ನ ಕಡೆಯಿಂದ ತಪ್ಪಾಗ್ತಿದ್ರೆ ಸಾರಿ, ಏನು ತಪ್ಪಾಗಿರಲ್ಲ ಅನ್ಕೊಂತೀನಿ. ಅಕಸ್ಮಾತ್ ಇದು ತಪ್ಪು ಅಂತ ಅನ್ಸಿದ್ರೆ ನನಗೆ ನೀವು ಕಮೆಂಟ್ ಮಾಡ್ಬೋದು. ಸೊ ಇವತ್ತು ಏನೇನೋ ಹೇಳಕ್ ಹೋಗ್ಬಿಟ್ಟು ಏನೇನೋ ಹೇಳ್ತಾ ಇದೀನಿ. ಸೊ ಈ ಬ್ಯೂಟಿಫುಲ್ ಸ್ಯಾರಿ ಬೇಕಂತಂದ್ರೆ ನನಗೆ ಹೇಳಿ, ನಾನು ಕಳಿಸ್ಕೊಡ್ತೀನಿ ಖಂಡಿತ. 1 to 5 days ಡೆಲಿವರಿ ಆಗುತ್ತೆ. ಸೊ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ. ಸೊ ನೀವು ಬುಕ್ ಮಾಡ್ಕೊಳ್ಬೋದು ಗೈಸ್. ಇನ್ನೊಂದು ಏನೋ ಹೇಳ್ಬೇಕಂತ ಹೇಳ್ಬಿಟ್ಟು ನೆನ್ಪು ಮಾಡ್ಕೊಂಡೆ. ಇದು ನನ್ನ ಫಾಲೋವರ್ಸ್ಗಲ್ಲ, ಮತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಅಲ್ಲ. ಸೊ ನನ್ನ ಯಾರೆಲ್ಲ ಇಷ್ಟಪಡ್ತೀರಾ ಅವ್ರಿಗೆಲ್ಲನೂ ಅಲ್ಲ ಈ ಮಾತು. ಸೊ ನಮ್ಮ ಹಿಂದೆ ಮಾತಾಡ್ಕೊಳ್ತಾರಲ್ಲ ಗೈಸ್, ಇವಾಗ ಅವ್ರಿಗೆ ನಮ್ಮ ಮುಂದೆ ಬಂದು ಮಾತಾಡಕ್ ಧೈರ್ಯನೂ ಇರಲ್ಲ, ಸರಿನಾ? ನಮ್ ತರ ಏನಾದ್ರು ಒಂದ್ ಮಾಡಿ ಲೈಫಲ್ಲಿ ಉದ್ಧಾರ ಆಗಕ್ಕೂ ಬರಲ್ಲ, ಸರಿನಾ? ಬೆನ್ನಿಂದ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಒಂದ್ ಸ್ಯಾರಿ ಹಾಕೊಳಂಗಿಲ್ಲ, ಎಲ್ಲೂ ಹೊರಗಡೆ ಹೋಗಂಗಿಲ್ಲ, ಅದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ, ರೀಲ್ಸ್ ಮಾಡಂಗಿಲ್ಲ, ವ್ಲಾಗ್ ಮಾಡಂಗಿಲ್ಲ, ಎಲ್ಲದಕ್ಕೂ ಕಮೆಂಟ್ ಹೊಡಿತಾರೆ. ನಾನು ಯೂಟ್ಯೂಬ್ ವ್ಲಾಗು ಸಹ ಮಾಡ್ತಾ ಇದೀನಿ ಗೈಸ್, ನಾನು ಯೂಟ್ಯೂಬ್ ಮಾಡ್ತಾ ಇದೀನಿ. ಸೊ ಮನೇಲಿ ಕುತ್ಕೊಂಡು ಏನ್ ಮಾಡ್ಬೇಕು ಗೈಸ್, ಏನಾದ್ರೂ ಒಂದ್ ಮಾಡ್ಬೇಕು. ಹೆಣ್ಮಕ್ಳು ಚಿಕ್ಕದಾಗೆ ಆಗ್ಲಿ ಅದು ದೊಡ್ಡದಾಗೆ ಆಗ್ಲಿ ಏನಾದ್ರೂ ಒಂದ್ ಮಾಡ್ಬೇಕು. ಚಿಕ್ಕದಿಂದನೇ ಅಲ್ವಾ ದೊಡ್ಡ ಸ್ಟೆಪ್ಸ್ ಹಸ್ಸಕ್ಕಾಗೋದು. ಏನೋ ಹುಟ್ಟಿದಂಗೆ ಮಗು ಏನ್ ನಡೆದಾಡ್ಬಿಡುತ್ತಾ? ಇಲ್ಲ ತಾನೆ. ಸ್ಟಾರ್ಟಿಂಗ್ ಫಸ್ಟ್ ಅಂಬೆಗಾಲಿಟ್ಟೇನೆ ಅದನ್ನು ಆಮೇಲೆ 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 ಇಷ್ಟುದ್ದ ದೊಡ್ಡೋರಾಗ್ಬಿಟ್ಟು ಈ ತರ ಆಗೋದು ಅಲ್ವಾ? ಸೊ ನನಗೆ ನಿಜ ಹೇಳ್ಬೇಕಂದ್ರೆ ಟ್ರಿಗರ್ ಆಗ್ತಾ ಐತೆ. ಸೊ ಅದಕ್ಕೆ ಇಷ್ಟು ಜೋರಾಗಿ ಇಷ್ಟು ಫಾಸ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ಸೊ ಓಕೆ, ಕೂಲಾಗೆ ಮಾತಾಡೋಣ. ಯಾರೆಲ್ಲ ನಮ್ ಹಿಂದೆ ಮಾತಾಡ್ತಿರಲ್ಲ, ಸೊ ಅವ್ರಿಗೆ ಈ ತರ ಸ್ಯಾರಿ ಬಿಸ್ನೆಸ್ಸೋ ಅಥವಾ ಬೇರೆನೋ ನಿಮ್ ಕೈಲಿ ಏನಾದ್ರೂ ಆದ್ರೆ ದಯವಿಟ್ಟು ನೀವು ಮಾಡಿ. ಇನ್ನೊಬ್ರನ್ನ ನೋಡ್ಬಿಟ್ಟು ಹುರ್ಕೊಂಬೇಡಿ. ಬೆಳೆಯರ್ನ ಬೆಳೆಸಿ ತುಳಿಬೇಡಿ. ಬೆಳ್ಸಕ್ಕಾಗ್ಲ ಅಂದ್ರೆ ಅಟ್ಲೀಸ್ಟ್ ಸುಮ್ನೆನಾದ್ರೂ ಇದ್ಬಿಡಿ, ಆಯ್ತಾ? ಸೊ ಅದ್ ಬಿಟ್ಬಿಟ್ಟು ನಮ್ ಬೆನ್ನಿಂದೆ ಸುಮ್ನೆ ಮಾತಾಡ್ಕೊಂಡ್ರೆ ನಿಮ್ಗೆ ಏನ್ ಸಿಗುತ್ತೆ? ಏನಾದ್ರೂ ನಿಮ್ ಅಪ್ಪನ ಮನೆಯಿಂದ ಏನಾದ್ರು ಅಮೌಂಟ್ ತಂದ್ಕೊಡ್ತಿದ್ದೀರಾ? ಇಲ್ಲ ತಾನೆ. ನಮ್ದು ಸ್ವಂತ ಅಮೌಂಟು, ನಾವ್ ಏನಾದ್ರೂ ಮಾಡ್ಕೊಂತೀವಿ, ಆಯ್ತಾ? ನಮ್ಮಪ್ಪನ ಮನೆದು ಏನಲ್ಲ, ನಾವ್ ಯಾರ ಹತ್ರನೂ ಈಸ್ಕೊಂಡಿಲ್ಲ. ನಂದಾಯ್ತು, ನನ್ ಗಂಡಂದಾಯ್ತು, ಆಯ್ತಾ? ನಿಮ್ಮ ಹತ್ರ ಏನಾರ ಕೇಳ್ತಿದೀವಾ ಅಮೌಂಟ್ ಕೊಡಿ ಅಂತ? ಬಟ್ ಏನಕ್ಕೆ ಹುರ್ಕೊಬೇಕು, ಏನಕ್ಕೆ ಮಾತಾಡ್ಕೊಳ್ಬೇಕು? ಮೇಕಪ್ ಆಯ್ತು, ಯೂಟ್ಯೂಬ್ ಆಯ್ತು, ಇವಾಗ ಸ್ಯಾರಿ ಬಿಸ್ನೆಸ್. ಇನ್ನ 5 ತರ ಮಾಡ್ತೀನಿ ಗುರು, ನೀನ್ ಯಾರ್ ಕೇಳಕ್ಕೆ? ಹುಡ್ಗಿನೇ ಆಗಿರ್ಬೋದು, ಹುಡ್ಗನೇ ಆಗಿರ್ಬೋದು, ಅಥವಾ ಬೇರೆ ಯಾರೋ ಆಗಿರ್ಬೋದು ಮಾತಾಡಿರೋರು. ಸೊ ಮಾತಾಡಿರೋರು ಈ ವಿಡಿಯೋನ ಪಕ್ಕಾ ನೋಡ್ತಾ ಇರ್ತೀರಾ, ನನಗ್ ಗೊತ್ತು. ನನ್ ಮುಂದೆ ಅಂತೂ ಬಂದ್ ಮಾತಾಡಕ್ ಧೈರ್ಯ ಇಲ್ಲ. ಸೊ ಈ ವಿಡಿಯೋನಾದ್ರೂ ನೋಡ್ತಾ ಇರ್ತೀರಾ. ಸೊ ಅವರು ಈ ವಿಡಿಯೋ ನೋಡ್ತಾ ಇರ್ದಿರಲ್ಲ, ಅವ್ರಿಗೆ ಹೆಂಗ್ ಅನ್ಸ್ಬೇಕಂದ್ರೆ ಮಕ್ಕಕ್ಕೆ ಇದನ್ ತಗೊಂಡ್ ಹೊಡ್ದಂಗ್ ಅನ್ಸ್ಬೇಕು. ನನ್ಗೆ ಅದೆಲ್ಲ ಮಾತಾಡಕ್ ಇಷ್ಟ ಇಲ್ಲ, ಬ್ಯಾಡ್ ವರ್ಡ್ಸು. ಸೊ ಯಾರೆಲ್ಲ ಮಾತಾಡಿದ್ರಲ್ಲ, ಮಾತಾಡೋರೆ ಅಂದ್ರೆ ಯಾರೋ ಒಬ್ರೇ ಮಾತಾಡಿರೋದು, ಏನ್ ತುಂಬಾ ಜನ ಮಾತಾಡಿಲ್ಲ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾವ್ರೆ. ಸೊ ಅವ್ರು ಯಾರೋ ಒಬ್ರು ಮಾತಾಡಿದ್ರು ಅಂತ ನಾನ್ ತಲೆ ಕೆಡಿಸ್ಕೊಂಡ್ ಕೂರ ಮಗ್ಲೇ ಅಲ್ಲ ಹೇಳ್ಬೇಕಂದ್ರೆ. ಫಸ್ಟ್ ಆಫ್ ಆಲ್ ಮಾತಾಡೋರು ಮಾತಾಡ್ತಾ ಇರ್ಬೇಕು ಅಂತಾರೆ. ಯಾರಾದ್ರೂ ಇದ್ರೇನೆ, ನಮ್ ಬೆನ್ನಿಂದ ಎನಿಮಿ ಇದ್ರೇನೆ ಬೆಳೆಯಕ್ಕೆ ಆಗೋದು. ಸೊ ಹಂಗಾಗ್ಬಿಟ್ಟು ಅಂತವ್ರಿಗೆಲ್ಲ ತಲೆ ಕೆಡಿಸ್ಕೊಳಲ್ಲ. ಏನ್ ಅಂತಾರಲ್ಲ,
ಉಗ್ರು ಸಹ ನನ್ಗೇನ್ ಅನ್ಸಲ್ಲ, ಸರಿನಾ? ಸೊ ಇಷ್ಟು ಹೇಳಿದೀನಿ. ಇದ್ರ ಮೇಲೂ ಮಾತಾಡೋದಾರೆ ಮಾತಾಡ್ಬೋದು, ಅವ್ರಿಷ್ಟ. ಏನಾದ್ರೂ ಮಾಡಂಗಿರೆ ಮಾಡಿ, ಅದ್ ಬಿಟ್ಬಿಟ್ಟು ಎಲ್ಲರಿಗೂ ನಾನು ಹೇಳೋದಷ್ಟೇ ಗೈಸ್, ಯಾರಾದ್ರೂ ಒಬ್ರು ಏನಾದ್ರೂ ಮಾಡ್ತಾ ಇದಾರೆ ಅಂದ್ರೆ ನಮ್ ಕೈಲಾದ್ರೆ ಸಪೋರ್ಟ್ ಮಾಡ್ಬೇಕು, ಇಲ್ಲ ಸೈಲೆಂಟ್ ಆಗಿ ಇದ್ಬಿಡ್ಬೇಕು. ನೋಡ್ಕೊಂಡು ತಡ್ಕೊಳಕ್ಕಾಗಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಗೈಸ್ ನಾವು? ಹಂಗಂತ ಇವ್ರು ಇರ್ತಾರೆ, ಇವ್ರು ಹಂಗಂತಾರೆ, ಇವ್ರು ಹಿಂಗಂತಾರೆ, ಆ ಜನ ಹಂಗ್ ಮಾತಾಡ್ತಾರೆ, ಇವ್ರು ಹಿಂಗ್ ಮಾತಾಡ್ತಾರೆ ಅಂತ ನಾವ್ ಏನು ಮಾಡೋದೇ ಬೇಡ್ವಾ ಲೈಫಲ್ಲಿ? ಏನಾದ್ರೂ ಸಾಧನೆ ಮಾಡ್ಬೇಕು. ನನ್ಗಿರೋದದೇ, ಹೆಣ್ಮಕ್ಳಾಗ್ ಮನೇಲಿ ಸುಮ್ನೆ ಕೂರ್ಬಾರ್ದು. ಏನಾದ್ರೂ ನಮ್ ಕೈಲಿ ಆದಷ್ಟು ದಿನಕ್ಕೆ ಹುಟ್ಲಿ ಬಿಡಿ ಸಾಕು, ದಿನದ ಹುಟ್ಲಿ, ನಮಗ್ ಕೂಲಿ ಹುಟ್ಲಿ ಬಿಡಿ ಸಾಕು. ಅದರಿಂದ ನಾವು ಬಿಲ್ಡಿಂಗೇ ತಗೊಬೇಕಾಗಿಲ್ಲ ಅಲ್ವಾ? ಸೊ ನಮಗ್ 100 ರೂಪಾಯಿ ಸಿಕ್ಕಿದ್ರೆ ಸಾಕು ಲಾಭ, 50 ರೂಪಾಯಿ ಸಿಕ್ಕಿದ್ರೆ ಸಾಕು, ಕೋಟ್ಯಾಂತರ ರೂಪಾಯಿ ಲಾಭ ಸಿಗ್ಬೇಕು ಅನ್ನೋದು ಏನಿಲ್ಲ ತಾನೆ. ಓಕೆ ಗಾಯ್ಸ್, ಸೊ ನನ್ ಬಗ್ಗೆ ಯಾರು ಹಿಂದಗಡೆ ಮಾತಾಡ್ತಾರಲ್ಲ, ಸೊ ಅವ್ರಿಗೋಸ್ಕರ ಈ ವಿಡಿಯೋನ ನಾನು ಮಾಡಿದ್ದು ಅಂತ ಹೇಳ್ತಿಲ್ಲ. ಈ ಜಸ್ಟ್ ಈ ಮಾತಾಡಿದ ವರ್ಡ್ಗಳು ಅವ್ರಿಗೋಸ್ಕರ. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಚಿಕ್ಕದಾಗಿ ಮಾಡಿದ್ರು ತುಂಬಾ ಗ್ಯಾಪ್ ತಗೊಂಡ್ ವಿಡಿಯೋ ಹಾಕ್ತಿದ್ದೀನಿ. ಇವಾಗ ಕಂಟಿನ್ಯೂಸ್ ಆಗಿ ಹಾಕ್ತಿದ್ದೀನಿ. ಮುಂಚೆ ತುಂಬಾ ಗ್ಯಾಪ್ ತಗೊಂಡಿದ್ದೀನಿ. ಒಂದು 3 to 4 months ನಾನು ವಿಡಿಯೋನೇ ಮಾಡಿಲ್ಲ, ಯಾಕಂದ್ರೆ ನನ್ಗೆ ಹುಷಾರಿರ್ಲಿಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಹಂಗಾಗಿ ನಾನು ವಿಡಿಯೋನೇ ಮಾಡಿಲ್ಲ. ಅವಾಗೆಲ್ಲ ನನ್ಗೆ ಒಬ್ರು ಅನ್ಸಬ್ಸ್ಕ್ರೈಬ್ ಆಗಿಲ್ಲ. ನನ್ನ ಸಬ್ಸ್ಕ್ರೈಬರ್ ಎಷ್ಟಿದ್ರು ಅಷ್ಟೇ ಜನ ಇದ್ದೀರಾ. ಇವಾಗ ಚಿಕ್ಕದಾಗಿರ್ಬೋದು, ಮುಂದೆ ಒಂದ್ ದಿವಸ ದೊಡ್ಡದಾಗ್ಬೋದು. ಸೊ ನಿಮ್ ಸಪೋರ್ಟ್ ಹೀಗೆ ಇದ್ರೆ ನಾವು ಸಹ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನಿದೆ ಹೆಣ್ಮಕ್ಳು, ಅವರು ಸಹ ಬೆಳಿಬೋದು ಅಂತ ನಾನು ಕೇಳ್ಕೊಂತೀನಿ. ಎಲ್ಲರೂ ಇದೇ ತರ ಕಾನ್ಸ್ಟೆಂಟ್ ಆಗಿ ನನಗೆ ಸಪೋರ್ಟ್ ಮಾಡಿ. ಸೊ ಹಿಂದೆ ಮಾತಾಡ್ಕೊಳ್ಳೋಂತ ಆದಷ್ಟು ಕಮ್ಮಿ ಮಾಡಿ. ಹಿಂದೆ ಮಾತಾಡ್ಕೊಳೋರ್ಗೆ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಇದು ಲಾಸ್ಟ್ ವಾರ್ನಿಂಗು. ಸೊ ನನಗೆ ಈ ವಿಷಯನ ವಿಡಿಯೋದಲ್ಲಿ ಮಾತಾಡಕ್ ಇಷ್ಟನೇ ಇರ್ಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಯಾಕಂತಂದ್ರೆ ನಾನು ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡಕ್ ನನ್ಗೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ಜಸ್ಟ್ ಮೂವ್ ಇಟ್ ಅಷ್ಟೇ. ಗೈಸ್, ನಾನು ಇನ್ನೊಂದೇನೋ ಹೇಳ್ಬೇಕು. ಈ ಸ್ಯಾರಿ ಬಿಸ್ನೆಸ್ ಮಾಡ್ತೀವಲ್ವಾ, ಸೊ ಮನೇಲಿ ಮಾಡೋದೇ ತಪ್ಪ ಗೈಸ್? ಏನಿಲ್ಲ ತಾನೆ, ಮನೇಲೂ ಸ್ಯಾರಿ ಬಿಸ್ನೆಸ್ ಮಾಡ್ಬೋದು. ಮನೇಲಿ ಸ್ಯಾರಿ ಬಿಸ್ನೆಸ್ ಮಾಡಿ ಉದ್ಧಾರ ಆದವ್ರು ಎಷ್ಟು ಜನ ಇದ್ದಾರೆ, ಓಕೆನಾ? ಮನೇಲೂ ಮಾಡ್ಬೋದು, ಮುಂದೆ ನಾನು ಅಂಗಡಿನೇ ಮಾಡ್ಬೋದು, ಹೇಳಕ್ಕಾಗಲ್ಲ ಅಲ್ವಾ? ಸೊ ಯಾರೇ ಆಗ್ಲಿ ಮನೇಲಿ ಸ್ಯಾರಿ ಬಿಸ್ನೆಸ್ ಮಾಡ್ತಿದಾರಲ್ಲ, ಅವ್ರನ್ನೆಲ್ಲ ಕೀಳಾಗಿ ನೋಡ್ಬೇಡಿ ಆಯ್ತಾ? ಇವತ್ತು ಅರ್ನ್ ಮಾಡ್ತಿರೋದು ಹೇಳ್ಬೇಕು ಅಂದ್ರೆ ಅವ್ರೇನೇನೆ. ಜಾಸ್ತಿ ಆನ್ಲೈನು ಆಫ್ಲೈನ್ ನಡೀತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆಫ್ಲೈನ್ ಅಲ್ಲಿ ನಡೆಯೋರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸ್ಯಾರಿ ಬಿಸ್ನೆಸ್ ಮನೇಲಿ ಮಾಡೋರ್ ಬಗ್ಗೆ ಯಾರು ಮಾತಾಡ್ತೀರಾ, ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲಾನು ಒಂದೇ ಗೈಸ್, ಅದೆಲ್ಲ ಲಕ್ ಇರ್ಬೇಕಷ್ಟೇ. ಹೇಳ್ತಾ ಇದೀನಲ್ವಾ, ಲಕ್ ಇರ್ಬೇಕು. ಸೊ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಸೊ ಮನೆಯಿಂದ ಸ್ಯಾರಿ ಬಿಸ್ನೆಸ್ ಮಾಡ್ತೀವಿ. ಈ ಕಡೆ ನಮ್ದು ಮನೆ ಕೆಲ್ಸಗಳು ಆಗುತ್ತೆ. ದಿನ ಅಂದ್ರೆ ಪಾಪು ಸಹ ಇದ್ದಾಳೆ ನನ್ಗೆ, ಅವಳನ್ನ ನೋಡ್ಕೊಂಡಂಗೂ ಆಗುತ್ತೆ. ಅವಳಿಗೆ ಸ್ಕೂಲಿಗೆ ಕಳಿಸ್ಬೇಕು. ಬೆಳಗ್ಗೆ ಎದ್ರೆ ನಂಗೆ ಸ್ಯಾರಿ ಬಿಸ್ನೆಸ್ ಒಂದೇ ಅಲ್ಲ ಗೈಸ್, ಬೆಳಗ್ಗೆ ಎದ್ದೊಳ್ಬೇಕು, ಅವಳು ಸ್ಕೂಲಿಗೆ ಕಳಿಸ್ಬೇಕು, ತಿರ್ಗಾ ಅಲ್ಲಿಂದ ಬರ್ಬೇಕು, ಕರ್ಕೊಂಬರ್ಬೇಕು, ಮತ್ತವಳಿ ಬೇಜಾನ್ ಇರುತ್ತೆ. ಅವ್ರಿಗೂ ಊಟ ಮಾಡಿಸ್ಬೇಕು, ಅವ್ರನ್ನ ಕೇರ್ ಮಾಡ್ಬೇಕು. ಪ್ರತಿಯೊಂದು ಇರುತ್ತೆ, ಮನೆ ಕೆಲ್ಸಗಳಿರುತ್ತೆ. ಅದ್ರ ನಡುವೆ ಸ್ಯಾರಿ ಬಿಸ್ನೆಸ್ ಮಾಡ್ತಿದೀನಿ. ನನಗೆ ಮೇಕಪ್ ಆರ್ಡರ್ಸ್ ಬಂದ್ರೆ ನಾನು ಮೇಕಪ್ಗೂ ಸಹ ಹೋಗ್ತಾ ಇದ್ದೀನಿ. ಹಾಗೆ ನಾನು ಫ್ರೀ ಆಗಿದ್ದಾಗ ಅಥವಾ ಡೈಲಿ ಏನ್ ಮಾಡ್ಬೇಕನ್ಸುತ್ತೆ ನಾನು ವ್ಲಾಗ್ ಸಹ ಹಾಕ್ತಾ ಇದೀನಿ ನನ್ನ ಕೈಲಾದಷ್ಟು. ಸೊ ಒಂದ್ ವ್ಲಾಗ್ ನ ಮಾಡ್ಬೇಕಂದ್ರೆ ಈಸಿ ಅಲ್ಲ, ಎಡಿಟಿಂಗ್ ಮಾಡ್ಬೇಕು, ಸರಿನಾ? ನಿಮ್ಗೂ ಎಡಿಟಿಂಗ್ ಮಾಡಿ ಹಾಕೋ ಯೋಗ್ಯತೆ ಇದ್ರೆ ವ್ಲಾಗ್ ಮಾಡಿ ಹಾಕಿ. ಅದ್ ಬಿಟ್ಬಿಟ್ಟು ಮಾತಾಡ್ಬೇಡಿ ಹಿಂದೆ ಕುತ್ಕೊಂಡು. ನಿಜ, ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಯೂಟ್ಯೂಬರ್ಸ್ಗೂ ಗೊತ್ತು, ಮತ್ತೆ ಏನೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ವಿಡಿಯೋಸ್ ಹಾಕ್ತಾರೋ ಸೊ ಅವ್ರಿಗೆಲ್ಲ ಗೊತ್ತು ಎಡಿಟಿಂಗ್ ಅಂದ್ರೆ ಎಷ್ಟು ಕಷ್ಟ ಅಂತ, ಸರಿನಾ? ಅದನ್ನೆಲ್ಲ ಎಡಿಟಿಂಗ್ ಮಾಡಿ ಕರೆಕ್ಟ್ ಆಗಿ ನಾವು ನಿಮ್ ಮುಂದೆ ಪ್ರೆಸೆನ್ಸ್ ಮಾಡ್ಬೇಕಂತಂದ್ರೆ ನಮ್ದು ಅಷ್ಟೇ ಶ್ರಮ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಹಿಂದೆ ಕುತ್ಕೊಂಡು ಮಾತಾಡ್ಬೇಡಿ, ಮುಂದೆ ಏನಾದ್ರು ಆದ್ರೆ ಮಾಡಿ, ಸರಿನಾ? ನನ್ಗಂತೂ ತುಂಬಾ ಬೇಜಾರಾಗುತ್ತೆ ಗೈಸ್, ಆ ತರ ಮಾತಾಡೋರನ್ನ ಕಂಡ್ರೆ ನನ್ ಫಸ್ಟ್ ಆಫ್ ಆಲ್ ಆಗಲ್ಲ. ಸೊ ಸ್ಯಾರಿ ಬಗ್ಗೆ ಇನ್ನೂ ಏನಾದ್ರು ನಿಮ್ಗೆಲ್ಲ ಡೌಟ್ಸ್ ಇದ್ರೆ ದಯವಿಟ್ಟು ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಕೇಳಿ. ಯಾವ್ದಕ್ಕೂ ಸಹ ಮುಜುಗರ ಪಡ್ಕೊಬೇಡಿ. ನಿಮ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಂದ್ರೆ ನಾನು ಕೆಳಗಡೆ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನನಗೆ ವಾಟ್ಸಪ್ ಮಾಡಿದ್ರೆ ನಾನು ನಿಮ್ಗೆ ಎಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ಸ್ಯಾರಿ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲೂ ಕಮೆಂಟ್ ಮಾಡ್ಬೋದು. ನೀವು ಇನ್ಸ್ಟಾಗ್ರಾಮ್ ಐಡಿನು ಯಶ್ವರಸ್ ವ್ಲಾಗ್ಸ್ ಅಂತ ಇದೆ, ಮತ್ತೆ ಯಶ್ವರಸ್ ವ್ಲಾಗ್ಸ್ ಅಂತಾನೆ ಯೂಟ್ಯೂಬ್ ಚಾನಲ್ ನೇಮ್ ಸಹ ಇದೆ. ಸೊ ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಕಮೆಂಟ್ ಮಾಡ್ಬೋದು. ಸೊ ಇಲ್ಲ ಪರ್ಸನಲ್ ಆಗಿ ಮೆಸೇಜ್ ಮಾಡ್ತೀನಿ ಅಂತಂದ್ರೆ ಕೆಳಗಡೆ ನಂಬರ್ಗೆ DM ಮಾಡಿದ್ರೆ ನಾನು ಆಲ್ಮೋಸ್ಟ್ ಎಲ್ಲ ಕ್ಲಾರಿಫಿಕೇಶನ್ ಮಾಡ್ತೀನಿ. ಸೊ ಗೈಸ್, ಆದಷ್ಟು ಹೇಳ್ತಾ ಇದ್ದೀನಿ, ಮನೇಲೇ ಮಾಡ್ಲಿ, ಹೊರ್ಗಡೆನೆ ಮಾಡ್ಲಿ, ಅಂಗಡಿ ಇಟ್ಟೇ ಮಾಡ್ಲಿ, ಎಲ್ಲಾದ್ರೂ ಮಾಡ್ಲಿ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲರೂ ಅಷ್ಟೇ ತುಂಬಾ ಕಷ್ಟದಿಂದನೇ ಬಂದಿರ್ತಾರೆ. ಯಾರು ಶೋಕಿ ಮಾಡ್ಬೇಕು, ಮತ್ತೊಂದ್ ಮಾಡ್ಬೇಕು, ಇನ್ನೊಬ್ರಿಗೆ ಉರಿಸ್ಬೇಕು ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಮಾಡಲ್ಲ. ಅವ್ರಿಗೂ ಸ್ವಲ್ಪ ಕಷ್ಟಗಳಿರುತ್ತೆ, ಅವ್ರದ್ದೇ ಆದಂತ ಕಷ್ಟಗಳಿರುತ್ತೆ. ಲೈಫಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಂತ ಇಡ್ತಾರೆ. ಸೊ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ. ಸೊ ಆದ್ರೆ ಸಪೋರ್ಟ್ ಮಾಡಿ, ಇಲ್ಲ ಬೆನ್ನಿಂದೆ ಮಾತ್ರ ಮಾತಾಡ್ಬೇಡಿ.
ಸೊ ಇಷ್ಟು ಹೇಳ್ತಾ, ಸೊ ಎಲ್ಲ ಹೆಣ್ಮಕ್ಳಿಗೂ ಇದೇ ಥರ ಆಗಿರುತ್ತೆ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಅನ್ಕೊಂತೀನಿ. ಒಬ್ಬೊಬ್ರಿಗೆ ಆಗಿರಲ್ಲ, ಒಬ್ಬೊಬ್ರಿಗೆ ಆಗಿರುತ್ತೆ. ಸೊ ಯಾರಿಗೆಲ್ಲ ಆಗಿದೆ ಈ ಥರ ಲೈಫಲ್ಲಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ಗಳೆಲ್ಲ ಹಿಂದೆ ಮಾತಾಡೋರು, ಮತ್ತೆ ನಮ್ಮನ್ನ ನೋಡಿದ್ರೆ ಉರ್ಕೊಳ್ಳೋರು, ಆ ಥರ ಎಲ್ಲ ಅಂದರೆ ಆಗಿದೆ ನಿಮಗೆ, ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಮಗೂ ಇದೇ ಥರ ಆಗಿದೆ ಶೋರೆ, ನಾವು ಇದೇ ಥರ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾ ಇದೀವಿ ಅಂತ. ಸೊ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.